ವೆಲ್ಕಮ್ ಬಾಯ್ಸ್, ವೆಲ್ಕಮ್ ಟು ಶ್ರೀ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ, ಏನಾದರೂ ಮಿಸ್ಟೇಕ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ 2026ರಲ್ಲಿ ಬರೆದಿರುವಂಥ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟನ್ನು ನೋಡುವಂಥ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ. ಸೊ ಏಪ್ರಿಲ್ 7-8ನೇ ತಾರೀಕು ಸೆಕೆಂಡ್ PUC ರಿಸಲ್ಟನ್ನು ಬಿಡ್ತಾರಂತೆ ಒಂದು ಗೌರ್ಮೆಂಟ್ ಕಡೆಯಿಂದ ಒಂದು ನ್ಯೂಸ್ ಬಂದಿದೆ, ಓಕೆನಾ. ಸೊ ಆ ಒಂದು ಡೇಟ್ ಮುಖಾಂತರ ಅವರು ಸೆಕೆಂಡ್ PUC ರಿಸಲ್ಟನ್ನು 12 ಗಂಟೆಗೆ ಅಥವಾ 11 ಗಂಟೆಗೆ ಅವರು ಪಬ್ಲಿಷ್ ಮಾಡ್ತಾರೆ. ಸೊ ಯಾವ ರೀತಿ ನೀವು ಮೊದಲೇ ಸೆಕೆಂಡ್ PUC ರಿಸಲ್ಟನ್ನು ನೋಡಿದಂಥ ಅಫಿಷಿಯಲ್ಲಾಗಿ ನಿಮಗೊಂದು ಲಿಂಕ್ನ ಕೊಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಸಿಂಪಲ್ಲಾಗಿ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಓಕೆನಾ. ಓಪನ್ ಆಗಲಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಸೆಕೆಂಡ್ PUC ರಿಸಲ್ಟನ್ನು ಒಂದೇ ಕಾಲಕ್ಕೆ ಎಲ್ಲರೂ ಯೂಸ್ ಮಾಡ್ತಾ ಇರೋದ್ರಿಂದ ಆ ಒಂದು ವೆಬ್ಸೈಟ್ ಸ್ವಲ್ಪ ನಿಮಗೆ ಎರರ್ ಬರ್ಬೋದು. ಹಾಗಂತೇಳಿ ಇದು ಫೇಕ್ ವೆಬ್ಸೈಟ್ ಇದೆ, ಇದೆಲ್ಲ ಫೇಕ್ ಅಂತ ಏನು ಹೇಳಿ ನೀವು ವಿಡಿಯೋನ ಸ್ಕಿಪ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ಸೊ ನಾನು ಒಂದು ಅಫಿಷಿಯಲ್ ಲಿಂಕ್ನೇ ಕೊಟ್ಟಿರ್ತೀನಿ, ಓಕೆನಾ. ಸೊ ಒಂದು 2-3 ಸಾರಿ ನೀವು ಅದನ್ನು ಟ್ರೈ ಮಾಡಿ, ಓಕೆನಾ. ಟ್ರೈ ಮಾಡಿ ಆದಮೇಲೆ 100-200% ಅದು ಓಪನ್ ಆಗೇ ಆಗುತ್ತೆ. ಯಾಕಂದರೆ ತುಂಬ ಜನ ನೋಡ್ತಾ ಇದ್ದರೆ ಅದು ಲೋಡಿಂಗ್ ಬರುತ್ತೆ, ಓಕೆನಾ, ಸರ್ವರ್ ಡೌನ್ ಆಗುತ್ತೆ, ಓಕೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಒಂದು ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ಕೆಲವೊಂದು ಸ್ವಲ್ಪ ಚೌಕ್ ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕರ್ನಾಟಕ ಬೋರ್ಡ್ ಕಡೆಯಿಂದ ನೀವು ಮೊದಲೆಲ್ಲ ರಿಸಲ್ಟ್ ಚೆಕ್ ಮಾಡಿದ್ರಲ್ಲ, ಸೊ ಈ ಸೈಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಸೊ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಸ್ವಲ್ಪ ಜೂಮ್ ಔಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅಲ್ಲಿ ಕೆಳಗಡೆ ನೋಡ್ಬೋದು ಸೆಕೆಂಡ್ PUC 2026 ರಿಸಲ್ಟ್ ಅಂತ ಒಂದು ಇರುತ್ತೆ. ಸೊ ಸಿಂಪಲಾಗಿ ಆ ಒಂದು ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಒಂದು ಹಾಲ್ ಟಿಕೆಟ್ ನಂಬರ್ನ ಕೇಳುತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ ಅದನ್ನು ಕೇಳುತ್ತೆ, ಇಲ್ಲಾಂದರೆ ಜಸ್ಟ್ ಹಾಲ್ ಟಿಕೆಟ್ ನಂಬರ್ ಆದರೂ ಕೇಳ್ಬೋದು. ಆದರೆ ಇನ್ನೂ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ, ಸೊ ನಾನು ಇದನ್ನು ಮೊದಲೇ ಮಾಡ್ತಾ ಇರೋದು ವಿಡಿಯೋ, ಓಕೆನಾ. ಸೊ ಅಲ್ಲಿ ಹಾಲ್ ಟಿಕೆಟ್ ನಂಬರ್ನ ಹಾಕಿ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಅದೊಂದು ಆಧಾರ್ ಕಾರ್ಡಲ್ಲಿ ಯಾವುದೇ ರೀತಿ ಡೇಟ್ ಆಫ್ ಬರ್ತ್ ಅಲ್ಲ, ಸೇಮ್ ಅದನ್ನೇ ಒಂದು ಡೇಟ್ ಆಫ್ ಬರ್ತ್ನ ಹಾಕಿ ಆಯಿತು. ಇಷ್ಟು ಹಾಕಿದರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ರಿಸಲ್ಟ್ ನಿಮ್ಮ ಒಂದು ನಿಮ್ಮದೇ ಆಗಿರ್ಬೋದು ಅಥವಾ ನಿಮ್ಮ ಒಂದು ಬ್ರದರ್ಸ್ ಸಿಸ್ಟರ್ಸ್ ಆಗಿರ್ಬೋದು, ಅವ್ರದ್ದೊಂದು ರಿಸಲ್ಟ್ ಬರುತ್ತೆ, ನೋಡ್ಬೋದು. ಈ ರೀತಿ ನೀವು ನೋಡ್ಕೊಳ್ಳೋದು. ಅಲ್ಲಿ ರೆಡ್ ಕಲರ್ ಬಂದರೆ ಅದು ಫೇಲ್ ಆಗಿದೆ ಅಂತ ಅರ್ಥ, ಮತ್ತು ಗ್ರೀನ್ ಕಲರ್ ಬಂದರೆ ಅದು ಪಾಸ್ ಆಗಿದೆ ಅಂತ ಅರ್ಥ, ಓಕೆನಾ. ಅದೆಲ್ಲ ನಾರ್ಮಲ್ ನಿಮ್ಗೆ ಗೊತ್ತಿರುತ್ತೆ. ನೋಡ್ಕೊಂಡು ಎಂಜಾಯ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದೇ ಥರ ಮೂರು ವೀಡಿಯೋಸ್ಗಳಿಗಾಗಿ ಇದೇ ಥರ ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ. ಮತ್ತು ನಿಮಗೆ ಯಾವ ಥರ ಟಾಪಿಕ್ ಬೇಕು, ನಿಮಗೆ ಯಾವ ಒಂದು ಸಮಸ್ಯೆ ಇದೆ, ಪ್ರತಿಯೊಂದು ನಾನು ಒಂದು ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಪಕ್ಕ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಓಕೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ. ಮತ್ತು ಇನ್ನೊಂದು ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಯಾಕಂದರೆ ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ, ಅದಕ್ಕೋಸ್ಕರ ಕತ್ತಾ ಇರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಗೈಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಮತ್ತು ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.